ಚರ್ಚೆ, ಒಂದಿಷ್ಟು ಔಟ್ಕಮ್ಗಳು ಬಹಿರಂಗವಾಗಿ ಹೇಳಿಕೆ ನೀಡಿರುವಂತದ್ದು ಬರೀ ರಾಜ್ಯಸಭೆ ಬಗ್ಗೆ ಮಾತಾಡಿದ್ವಿ, ಪರಿಷತ್ ಬಗ್ಗೆ. ಆದ್ರೆ ಇದನ್ನು ಹೊರತುಪಡಿಸಿ ಈಗ ಸದ್ದು ಮಾಡ್ತಿರುವಂತದ್ದು ನಾಯಕತ್ವ ಬದಲಾವಣೆ ಮತ್ತೆ ಕ್ಯಾಬಿನೆಟ್ ಇಶ್ಯೂ. ಅಧಿಕೃತವಾಗಿ ಎಲ್ಲಿ ಹೇಳಿಲ್ಲ, ಆದ್ರೆ ಕೂಡ ಸಂಚಲನ ಮಾಡ್ತಾ ಇದೆ. ನಾಳೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ನಲ್ಲಿ ಏನು ಹೇಳ್ತಾರೆ ಅದು ಅವಾಗೇ ಅದು ಕನ್ಫರ್ಮ್ ಆಗಬೇಕು. ಸೊ ಅವಾಗ ಅದಕ್ಕೆ ಅಂತಿಮವಾದ ಒಂದು ಪೂರ್ಣವಿರಾಮ ಆಗುತ್ತೆ. ನೋಡೋಣ, ನಾವು ಬೆಳಗ್ಗೆ ಭಾಗವಹಿಸ್ತೀವಿ. CM ಅವ್ರು ಏನು ಹೇಳ್ತಾರೆ, ಅವ್ರಿಗೇನು ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದ್ದೆ ಗೊತ್ತಿಲ್ಲ. ಸೊ ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ವೇಟ್ ಮಾಡ್ತೀವಿ ನಾಳೆ. ಹೈಕಮಾಂಡ್ ಮೀಟಿಂಗ್ ಆದ್ಮೇಲೆ ನೀವು ವೈಯಕ್ತಿಕವಾಗಿ CM ಜೊತೆ ಮಾತಾಡಿಲ್ವಾ ಸರ್? ಇಲ್ಲ, ಮಾತಾಡಿಲ್ಲ. ನಾವು ಇಲ್ಲೇ ಇದ್ದೀವಿ ಭವನ್ನಲ್ಲಿ. ಅವ್ರು ನೇರವಾಗಿ ಏರ್ಪೋರ್ಟ್ಗೆ ಹೋದ್ರು, ಅಲ್ಲಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಇವತ್ತು ಅಥವಾ ನಾಳೆ ಬೆಳಗ್ಗೆ ನಾನು ಅಟೆಂಡ್ ಮಾಡ್ತೀನಿ. ವಾಡಿಕೆ ಅಂದ್ರೆ ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಸಂಪುಟ ಸಚಿವರನ್ನ ಕರೆದು ಅಧಿಕೃತವಾಗಿ ಅವ್ರಿಗೆ ಹೇಳಿ ಅದಾದ ನಂತರ ಲೋಕಭವನಕ್ಕೆ ಹೋಗ್ತಾರೆ. ಇದು ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಅಲ್ಲ, ಈಗ ಮೇಲ್ನೋಟಕ್ಕೆ ಎಲ್ಲ ಕಾಣ್ತಾ ಇದೆ. ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರುವವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಬಂದ್ಮೇಲೆ ನಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತೀವಿ. ಇದ್ರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಗ್ಗೆ ಕೂಡ ತಮ್ಮ ಹೆಸರು ಬರ್ತಾ ಇಲ್ಲ, ಚಾಲ್ತಿಯಲ್ಲಿದೆ ಸರ್. ನೀವು ಈ ವಿಚಾರವಾಗಿ ಚರ್ಚೆ ಇದೆ ಆದ್ರೆ ನಮ್ಮ ಜೊತೆ ಯಾರು ಇನ್ನೂ ಚರ್ಚೆ ಮಾಡಿಲ್ಲ. ಸೊ ಚರ್ಚೆ ಮಾಡಿದಾಗ ನಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ನಮ್ಮ ಕಂಫರ್ಟೇಬಲ್ ಅನ್ನ ಹೇಳುವಂತ ಪ್ರಯತ್ನ ಮಾಡ್ತೀವಿ ವರಿಷ್ಠರಿಗೆ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಸಹಜವಾಗಿ ಸಮೀಕರಣ ಕೂಡ, ಜಾತಿ ಸಮೀಕರಣ, ಸಾಮಾಜಿಕ ಸಮೀಕರಣ ಬದಲಾಗುತ್ತೆ. ಇಂಥದ್ರಲ್ಲಿ ದಲಿತ ಸಮುದಾಯದಲ್ಲಿ ನಾಯಕರಾಗಿ ತಾವು ಕೂಡ ಗುರುತಿಸಿಕೊಂಡಿರುವಂತಹ ಅಹಿಂದ ಮ್ಯಾಟರ್ನ ತಾವು ಮೊದಲಿಂದಲೂ ಕೂಡ ಸಿದ್ದರಾಮಯ್ಯ ಆದ ಬಳಿಕ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ಆ ವಿಚಾರದಲ್ಲಿ ಏನಾದರೂ ಹೈಕಮಾಂಡ್ ಜೊತೆಗೆ ಮಾತುಕತೆ ಆಗಿರುವಂತದ್ದು? ಇಲ್ಲ, ಯಾವುದು ಆ ರೀತಿ ಯಾವುದು ಆಗಿಲ್ಲ. ಇನ್ನೂ ಕರೆದೇ ಇಲ್ಲ ನಮಗೆ. ಚರ್ಚೆ ಕರೆದ್ರೆ ಏನಾಗಬೇಕು ಮುಂದಿನ 2 ವರ್ಷಗಳಲ್ಲಿ, ಪಕ್ಷ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಲಹೆಗಳನ್ನು ನೀಡ್ತೀವಿ. ಸೊ ಇನ್ನೂ ವರಿಷ್ಠ ನಮಗೆ ಅವಾರ್ಡ್ ಮಾಡಿಲ್ಲ, ಮಾಡಬೇಕು ಹೇಳಿದೀವಿ. ಕೋಟೆ ನಿಭಾಯಿಸ್ತು ಅಂತ ಹೇಳಿದೀವಿ. ಸೊ ಅದಕ್ಕೆ ಇನ್ನೂ ಯಾರು ಚರ್ಚೆ ಮಾಡಿಲ್ಲ. ನಮ್ಮ ಅಭಿಪ್ರಾಯ ಕೇಳಿದಾಗ ಒಂದ್ಸರಿ ಹೇಳಿದೀವಿ ಆಗ್ತೀವಿ ಅಂತ. ಅವ್ರು ಇತ್ತಿತ್ತಲಾಗಿ ಅದ್ರ ಬಗ್ಗೆ ಚರ್ಚೆ ಇಲ್ಲ. ನೋಡೋಣ, ಇದಾದ್ಮ್ಯಾಗ ಡೆವಲಪ್ ಆದ್ಮ್ಯಾಗ ನೋಡೋಣ. ಎಲ್ಲ ಚೇಂಜ್ ಆಗಲೇಬೇಕು. ಅದು ಚರ್ಚೆ ಪ್ರಾರಂಭ ಆಗಿಲ್ಲ. ಆದ್ರೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯನ ಹೇಳ್ತೀವಿ. ಹೊಸ ಸಂಪುಟದಲ್ಲಿ ನೀವು DCM ಆಗೋದಕ್ಕೆ ಕರೆ ಬಂದರೆ ಅವಕಾಶ ಇದ್ರೆ? ಇಲ್ಲ, ಪಾರ್ಟಿ ಏನ್ ಮಾಡ್ತದೆ ಅದು ಎಲ್ಲರೂ ಒಪ್ಪಲೇಬೇಕು. ಈಗಂತ ಹೇಳಲಿಕ್ಕೆ ಆಗೋಲ್ಲ. ಪಾರ್ಟಿ ಯಾವ ಸ್ಥಾನಮಾನ ಕೊಡ್ತದೆ, ಏನ್ ಕೊಡ್ತದೆ ಅನ್ನೋದು ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು. ಅದ್ರ ಪ್ರಕಾರ ನಡೀಲೇಬೇಕು. ಇದರ ಜೊತೆಗೆ ಇನ್ನೊಂದು ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಸ್ಥಾನ ಅನ್ನೋದು ಒಂದು ಚರ್ಚೆಯಲ್ಲಿರುವಂತದ್ದು. ಒಂದ್ ವೇಳೆ ಸಚಿವ ಸ್ಥಾನ ಇಲ್ಲದೇ ಇದ್ರೂ ಕೂಡ ಕೆಪಿಸಿಸಿ ನಿಭಾಯಿಸ್ತೀರಾ ಸರ್? ಆ ಒಂದು ದೊಡ್ಡ ಸವಾಲಿದೆ. ಒಂದ್ ವೇಳೆ ಏನಾದ್ರು ಇಲ್ಲ, ನಮ್ಗೆ ಅದೇ ಹೇಳಿಲ್ಲ. ಇನ್ನು ನಮ್ ಕರೆದ್ರೆ ಚರ್ಚೆ ಮಾಡ್ತೀವಿ. ನಮ್ಮ ವಿಚಾರಗಳಂತ ಹೇಳಿ ನಮ್ಮ ವಿಚಾರಗಳನ್ನ ಹೇಳ್ತೀವಿ ಅವರಿಗೆ, ಯಾವ ರೀತಿ ಏನು ಅಂತ ಅವಾಗ ಹೇಳಿದ್ಮೇಲೆ ಮುಂದೆ ನೋಡೋಣ. ಇನ್ನು ನಮ್ನ ಯಾರು ಅವಾರ್ಡ್ ಮಾಡಿಲ್ಲ. ಮಾಡಿದಾಗ ನಮ್ಮ ಅಭಿಪ್ರಾಯ ಹೇಳ್ತೀವಿ. ಈಗ ನೀವು ಮಾತಾಡುವಾಗ ಯಾವತ್ತೂ ಗಾಳಿಯಲ್ಲಿ ಗುಂಡು ಹೊಡೆದಿಲ್ಲ. ಆ ಕಾರಣದಿಂದ ನೀವು ಮೊದಲು ಹೇಳಿದ್ರೆ 2028ಕ್ಕೆ ನಾನು ಕಂಟೆಸ್ಟೆಂಟ್ ಆಗ್ತೀನಿ ಅಂತ. ಈ ಸಂದರ್ಭದಲ್ಲಿ ನನಗೇನು ಬೇಡ ಅಂತ ಕೂಡ ಹೇಳಿದ್ವಿ. ಒಂದ್ ವೇಳೆ ಏನಾದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೇ ಕೊಡ್ತೀವಿ, ಸಚಿವ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನೋ ಮಾತು ಬಂದರೆ? ಅಲ್ಲ, ಇನ್ನೂ ಚರ್ಚೆ ಆಗಿಲ್ಲ. ನೋಡೋಣ, ಪಾರ್ಟಿಯಲ್ಲಿ ಏನಿದೆ ಗೊತ್ತಿಲ್ಲಲ್ಲ, ನನಗೂ ಗೊತ್ತಿಲ್ಲ. ಪಾರ್ಟಿಯಲ್ಲಿ ಯಾವ ರೀತಿ ಅವರು ಚರ್ಚೆ ಮಾಡಿದ್ದಾರೆ, ಅವ್ರದ್ದು ಅಂತಿಮ ನಿರ್ಧಾರ ಏನು ಗೊತ್ತಿಲ್ಲ. ನೋಡೋಣ, ಫಸ್ಟ್ ಮುಖ್ಯಮಂತ್ರಿಗಳ ನಾಳೆ ಮುಗಿಲಿದ್ದು ಸಮಸ್ಯೆ ಪರಿಹಾರ ಆಗಲಿ, ನಂತರ ಅದ್ರ ಬಗ್ಗೆ ಇನ್ನೂ ಬೇರೆ ಬೇರೆ ವಿಚಾರದ ಚರ್ಚೆ ಮಾಡ್ತೀವಿ. ನಾಳೆ ಗೊತ್ತಾಗೋದಿಲ್ಲ. ನಾಳೆ ಬೆಳಗ್ಗೆ ಇಲ್ಲ ಇವೆಲ್ಲ ಅಸಮಾನ ಗೊಂದಲ ನಾಳೆ ಬ್ರೇಕ್ಫಾಸ್ಟ್ ನಲ್ಲಿ ಪರಿಹಾರ ಆಗುತ್ತೆ. ಅಲ್ಲಿಗೆ ವೇಟ್ ಮಾಡೋಣ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.